ರಂಗೋಲಿ ಹಾಕಿರೋದ್ರಿಂದ ಇದು ಸೂರ್ಯದ ದೇವರಾಗಿರೋದ್ರಿಂದ ಅರಿಶಿನ ಅಂದರೆ ಯೆಲ್ಲೋ ಕಲರ್ ಆಗಿ ಮಾಡಿ ಈಗ ಒಂದು ಸೂರ್ಯನದು ರಂಗೋಲಿ ಹಾಕಬೇಕು. ಇದು ಕೂಡ 7 ಹಾಕಿರೋದ್ರಿಂದ ಇದು ಸೂರ್ಯನ ಕಣ್ಣು, ಮೂಗು, ಬಾಯಿ. ಬೇಕಾದ್ರೆ ನೀವು ಕಲರ್ ರಂಗೋಲಿಯಲ್ಲೂ ಈ ಕಣ್ಣನ್ನ ರೆಡಿ ಮಾಡ್ಕೊಬೋದು. ಈಗ ನಾನು ಸೂರ್ಯನ ಬರ್ತಿದ್ದೀನಿ. ಈಗ ಇದ್ರ ಮೇಲೆ ನಾನು ಇದನ್ನು ಈ ಎಲೆಗಳನ್ನೆಲ್ಲ ಎಕ್ಕದ ಎಲೆಗಳನ್ನೆಲ್ಲ ತೊಳೆದು ಗಂಧ ಅರಿಶಿನ ಕುಂಕುಮನ 7 ಎಲೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಹೂ ಕೂಡ ರೆಡಿ ಮಾಡಿದ್ದೀನಿ, ಅದಕ್ಕೆ ನೈವೇದ್ಯ. ಈಗ ಇದ್ರ ಮೇಲೆ ತಟ್ಟೆ ಇಟ್ಟು ಈ 7 ಎಲೆಗಳನ್ನು ಹಿಂಗೆ ಜೋಡಿಸ್ಕೊತಾ ಬರಬೇಕು. ಕೊನೆಗೆ ಈ 1 ಎಲೆನ ಈಗ ಇಟ್ಕೊಳ್ಬೇಕು. ಇದಕ್ಕೆ ಗೋಧಿನ ಹಾಕ್ತಾಯಿದ್ದೀನಿ. ಇದನ್ನು ನಾನು ಜೋಳ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ನಾನು ಇವಾಗ ಈ ದೀಪ ಕೂಡ ರೆಡಿ ಮಾಡಿದ್ದೀನಿ. ಮಣ್ಣಿನ ದೀಪ ತೊಳೆದು ಅರಿಶಿನ ಮತ್ತು ಕುಂಕುಮನ ಬಳದಿದ್ದೀನಿ. ಈಗ ಇದನ್ನು ಇಟ್ಟು ಹೀಗೆ ಮಧ್ಯ ಆಮೇಲೆ ನಾನು ಬತ್ತಿನ ಕುಂಕುಮದಲ್ಲಿ ಕಲರ್ ಮಾಡಿದ್ದೀನಿ. ಇದು ಸೂರ್ಯನಿಗೆ ತುಂಬ ಶ್ರೇಷ್ಠ. ಸೊ ಇದು ಕೂಡ 7 ಬತ್ತಿ ಎಣ್ಣೆ ಹೊಡಬೇಕು. ಇದು ಕೂಡ 7 ಬತ್ತಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಸೂರ್ಯನಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ. ಸೊ ನೈವೇದ್ಯ ನಾನು ಕಡಲೆಪಪ್ಪು ಮತ್ತು ಬೆಲ್ಲನ ಇಟ್ಟಿದ್ದೀನಿ. ಇದು ನೈವೇದ್ಯ ಆಗಿ ಸೂರ್ಯನಿಗೆ ಅರ್ಪಣೆ ಮಾಡೋಕ್ಕೆ. ಆಮೇಲೆ ನಾನು ಈಗ ಸಾಮಂತಿಗೆ ಹೂವಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇದು ಸೂರ್ಯನದು ಆಗಿರೋದ್ರಿಂದ ಎಲ್ಲೋ ಥೀಮ್, ಎಲ್ಲೋದ್ರಲ್ಲೇ ಮಾಡಬೇಕು, ತುಂಬ ಶ್ರೇಷ್ಠ. ಜೊತೆಗೆ ಮಧ್ಯ ಮಧ್ಯ ರೋಸಲ್ಲಿ ಕೂಡ ಡೆಕೋರೇಟ್ ಮಾಡ್ಬೋದು. ಮತ್ತು ಈ ಎಕ್ಕದ ಹೂವದಲ್ಲಿ ಕೂಡ ಇಡ್ತಾಯಿದ್ದೀನಿ. ಅಲ್ಲಲ್ಲಿ ಒಂದು